ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ನೋ ಇಂಡಿಯನ್ ಕಂಪ್ನಿ ಇನ್ ವರ್ಲ್ಡ್ಸ್ ಟಾಪ್ 100. ಎಷ್ಟೋ ವರ್ಷ ಆದಮೇಲೆ ಫಸ್ಟ್ ಟೈಮು ಯಾವ ಇಂಡಿಯನ್ ಕಂಪ್ನಿನೂ ಟಾಪ್ 100 ಕಂಪ್ನೀಸ್ ಆದ ವರ್ಲ್ಡಲ್ಲಿ ಇಲ್ಲ ಆ್ಯಸ್ ಪರ್ ಮಾರ್ಕೆಟ್ ಕ್ಯಾಪು. ರಿಲಯನ್ಸ್ ಇಂಡಸ್ಟ್ರೀಸು ಇಂಡಿಯಾದು ನಂಬರ್ 1 ಕಂಪ್ನಿ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪು. ಅದು 106 ಪೊಸಿಷನ್ ಬಿದ್ದಿದೆ ಗ್ಲೋಬಲ್ ರ್ಯಾಂಕಿಂಗ್ಸ್ ನೋಡಿದರೆ. 2025 ಅದು 57th ಪೊಸಿಷನ್ ಇತ್ತು ಹಾಗೂ 2026 ಬಿಗಿನಿಂಗಲ್ಲಿ 73ನೇ ಪೊಸಿಷನಲ್ಲಿ ಇತ್ತು. HDFC ಬ್ಯಾಂಕು 190th ಪೊಸಿಷನ್ ಇದೆ ಸದ್ಯಕ್ಕೆ ವರ್ಲ್ಡಲ್ಲಿ ಹಾಗೂ 2025 ಬಿಗಿನಿಂಗಲ್ಲಿ 97th ಪೊಸಿಷನಲ್ಲಿತ್ತು. ಗ್ಲೋಬಲ್ ಟಾಪ್ 500 ಕಂಪ್ನೀಸ್ ಮಾರ್ಕೆಟ್ ಕ್ಯಾಪು ನೋಡಿದ್ರೂ 9 ಕಂಪ್ನೀಸ್ ಮಾತ್ರ ಸದ್ಯಕ್ಕೆ ಇಂಡಿಯನ್ ಕಂಪ್ನೀಸು ಆ ಲಿಸ್ಟಲ್ಲಿದೆ. ಮುಂಚೆ 2026 13 ಕಂಪ್ನೀಸ್ ಇತ್ತು. 2025 15 ಕಂಪ್ನಿ ಟಾಪ್ 500 ಕಂಪ್ನೀಸಲ್ಲಿತ್ತು. ನ್ಯೂಸ್ ನಂಬರ್ 2, ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸಸ್ ಹೈಕ್ಡ್ ಅಗೇನ್. ಇವತ್ತು ಬೆಳಗ್ಗೆ ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸಸ್ ಮತ್ತೊಮ್ಮೆ ಹೈಕ್ ಆಗಿದೆ. ಅಪ್ರಾಕ್ಸಿಮೇಟ್ಲಿ 87 ಪೈಸಾ ಹಾಗೂ 91 ಪೈಸಾ ಪರ್ ಲೀಟರ್ ಜಾಸ್ತಿ ಆಗಿದೆ ಪೆಟ್ರೋಲ್ ಹಾಗೂ ಡೀಸೆಲು. ಲಾಸ್ಟ್ ವೀಕೆ ₹3 ಪರ್ ಲೀಟರು ಜಾಸ್ತಿ ಮಾಡಿದರು ಪೆಟ್ರೋಲ್ನ. ಇದರಿಂದ ಸುಮಾರು ಹೌಸ್ ಹೋಲ್ಡ್ಸಿಗೆ ಹಾಗೂ ಬಿಸ್ನೆಸ್ಸಿಗೆ ಇಂಪ್ಯಾಕ್ಟ್ ಆಗುತ್ತೆ, ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ನ್ಯೂಸ್ ನಂಬರ್ 3, ಹಾಂಡಾ ಬೀಟ್ಸ್ ಹೀರೋ ಮೋಟೋಕಾರ್ಪ್ ಇನ್ ಪ್ರೊಡಕ್ಷನ್. ಫಸ್ಟ್ ಟೈಮು ಎಷ್ಟೋ ವರ್ಷ ಆದಮೇಲೆ ಹೀರೋ ಮೋಟೋಕಾರ್ಪದು ನಂಬರ್ 1 ಪೊಸಿಷನ್ ಹೊಟ್ಟೋಗಿದೆ. ಈಗ ಹಾಂಡಾ ಮೋಟರ್ ಸೈಕಲ್ ಹಾಗೂ ಸ್ಕೂಟರ್ ಇಂಡಿಯಾ ಅವರು ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಮಾಡ್ತಾಯಿದ್ದಾರೆ ಇಂಡಿಯಾದಲ್ಲಿ 2 ವೀಲರ್ಸನ್ನು. ಬಿಟ್ವೀನ್ ಜಾನ್ವರಿ ಆ್ಯಂಡ್ ಏಪ್ರಿಲ್ 2026 ಹಾಂಡಾ ಕಂಪ್ನಿ 22.6 ಲ್ಯಾಕ್ ಯೂನಿಟ್ಸು ಮ್ಯಾನುಫ್ಯಾಕ್ಚರ್ ಮಾಡಿದರು ಹಾಗೂ ಹೀರೋ ಮೋಟೋಕಾರ್ಪು 21.8 ಲ್ಯಾಕ್ ಯೂನಿಟ್ಸು ಮ್ಯಾನುಫ್ಯಾಕ್ಚರ್ ಮಾಡಿದರು. ಅದೇ ಥರ ಹೀರೋ ಮೋಟೋಕಾರ್ಪದು ಮಾರ್ಕೆಟ್ ಶೇರು ಕಮ್ಮಿಯಾಗಿದೆ. ಮುಂಚೆ ಅದು 50%ವರೆಗೂ ಇತ್ತು 2008-9ಅಲ್ಲಿ, ಮತ್ತು ಈಗ ಸದ್ಯಕ್ಕೆ ಬರೀ 28% ಇದೆ. ಹಾಂಡಾ ಕಂಪ್ನಿದು ಆಲ್ಮೋಸ್ಟ್ ಅದರ ಹತ್ರನೇ ಬಂದಿದೆ 26.5% ಮಾರ್ಕೆಟ್ ಶೇರು. ಆದರೆ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಹಾಂಡಾ ಅಷ್ಟು ಲೆವೆಲಲ್ಲಿ ಸಕ್ಸಸ್ಫುಲ್ ಆಗಿಲ್ಲ. ಹೀರೋ ನಂಬರ್ 4 ಸ್ಪಾಟಲ್ಲಿದೆ. TVS ಮೋಟರ್ಸ್, ಬಜಾಜ್ ಆಟೋ ಮತ್ತು ಏತರ್ ಎನರ್ಜಿ ಅವರ ಮುಂದೆ ಇದೆ. ಹಾಂಡಾ ಕಂಪ್ನಿ 10% ಆಫ್ ದ ಔಟ್ಪುಟ್ಟು ಫೈನಾನ್ಷಿಯಲ್ ಇಯರ್ 2025-26 ಎಕ್ಸ್ಪೋರ್ಟ್ ಮಾಡಿದರು. ಹೀರೋ ಮೋಟೋಕಾರ್ಪದು ಅವರ ಟೋಟಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ 6% ಎಕ್ಸ್ಪೋರ್ಟ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 4, ಅದಾನಿ ಕೋರ್ಟ್ ಕೇಸಸ್ ಇನ್ US ಸೆಟಲ್ಡ್. ಇವತ್ತು ಅದಾನಿ ಗ್ರೂಪ್ ಕಂಪ್ನೀಸದು ಶೇರ್ ಸ್ವಲ್ಪ ಮೇಲೋಯಿತು, ಯಾಕಂದರೆ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ US ಅಲ್ಲಿ ಈ ಏನು ಕೇಸಸ್ ನಡೀತಾ ಇತ್ತು ಅದಾನಿ ಚೇರ್ಮನ್ ಅಗೇನ್ಸ್ಟು ಅದೆಲ್ಲನೂ ಕ್ಲೋಸ್ ಮಾಡಿದ್ದಾರೆ, ಈಗ ಸೆಟಲ್ ಮಾಡಿದ್ದಾರೆ. ಯಾಕಂದರೆ ಒಂದು ದೊಡ್ಡ ಅಮೌಂಟು ಕೊಡಲಿಕ್ಕಿತ್ತು ಗೌತಮ್ ಅದಾನಿ ಹಾಗೂ ಅವರ ನೆಫ್ಯೂ ಸಾಗರ್ ಅದಾನಿ, ಅದನ್ನು ಪೇಮೆಂಟ್ ಮಾಡಿದ್ದಾರೆ. ಅದರಿಂದ ಈ ಎಲ್ಲ ನಿಮ್ಮ ಒಂದು ಏನು ಕೇಸಸ್ ನಡೀತಾ ಇತ್ತು ಅದನ್ನು ನಾವು ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. IT ಸ್ಟಾಕ್ಸ್ ಇವತ್ತು ಚೆನ್ನಾಗಿ ರ್ಯಾಲಿ ಆಯಿತು. ನಿಫ್ಟಿ IT ಇಂಡೆಕ್ಸು 3.2% ಮೇಲೋಯಿತು ಹಾಗೂ ಈ ವಾರದಲ್ಲಿ 2 ದಿವಸದಲ್ಲಿ 5.7% ಮೇಲೋಗಿದೆ IT ಇಂಡೆಕ್ಸು. ಲಾಸ್ಟ್ ವೀಕು 5% ಕೆಳಗೆ ಬಿದ್ದಿತ್ತು. ಇಂಡಿಯನ್ ಏರ್ಲೈನ್ ಕಂಪ್ನೀಸ್ ಅವರು ಗೌರ್ಮೆಂಟ್ ಆಯಿಲ್ ರಿಫೈನರ್ಸಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಜೆಟ್ ಫ್ಯೂಲನ್ನು ಜಾಸ್ತಿ ಮಾಡಬೇಡಿ, ಎಸ್ಪೆಷಲಿ ಡೊಮೆಸ್ಟಿಕ್ ಫ್ಲೈಟ್ಸಿಗೆ, ಯಾಕಂದರೆ ಇಲ್ಲದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಮ್ಮ ಬಿಸ್ನೆಸ್ ರನ್ ಮಾಡಲಿಕ್ಕೆ ಅಂತ. RBI ಅವರು ಈ ವಾರ 3 ಲಕ್ಷ ಕೋಟಿವರೆಗೂ ಸರ್ಪ್ಲಸ್ ಅಮೌಂಟನ್ನು ಗೌರ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 32 ಪಾಯಿಂಟ್ಸ್ ಡೌನು 23,618 ಕ್ಲೋಸ್ ಆಯಿತು. ಸೆನ್ಸೆಕ್ಸು 114 ಪಾಯಿಂಟ್ಸ್ ಡೌನು 75,201 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇನ್ಫೋಸಿಸ್ 4.76% ಅಪ್ಪು, HCL ಟೆಕ್ 2.86% ಅಪ್ಪು, ಟೆಕ್ ಮಹೀಂದ್ರ 2.59% ಅಪ್ಪು. ಟಾಪ್ ಲೂಸರ್ಸು ಕೋಟಕ್ ಮಹೀಂದ್ರ ಬ್ಯಾಂಕ್ 2.51% ಡೌನು, ಅಲ್ಟ್ರಾಟೆಕ್ ಸಿಮೆಂಟ್ 1.67% ಡೌನು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 1.63% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು LTM 4.42% ಅಪ್ಪು, ಲೋಧಾ ಡೆವಲಪರ್ಸ್ 4.02% ಅಪ್ಪು, ಸೀಮೆನ್ಸ್ ಎನರ್ಜಿ 3.36% ಅಪ್ಪು. ಟಾಪ್ ಲೂಸರ್ಸು GLO 2.56% ಡೌನು, ಅವೆನ್ಯೂ ಸೂಪರ್ಮಾರ್ಟ್ 1.6% ಡೌನು, ABB ಇಂಡಿಯಾ 1.32% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1964 ಸ್ಟಾಕ್ಸು, ಕಮ್ಮಿಯಾಗಿದ್ದು 980 ಸ್ಟಾಕ್ಸು, ಸೊ 67% ಅಪ್ಪು 33% ಡೌನು. ಪಾಯಿಂಟ್ ನಂಬರ್ 5, yesterday's FI and DI investment data. Foreign institutional investors 2,814 crores net purchases ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು 2,682 crores net purchases ಮಾಡಿದರು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,704 per ಗ್ರಾಮು, ಸಿಲ್ವರ್ 285 rupees per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ.
ಒಂದು $, 96.52 rupees, ಒಂದು ಯೂರೋ 112.16 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಯಾವ ಸ್ಟಾಕು 52 ವೀಕ್ ಹೈ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಯಾವ ಮೇಜರ್ ಸ್ಟಾಕು 52 ವೀಕ್ ಲೋ ಹತ್ರನೂ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.46% ಅಪ್ಪು, ಜಪಾನ್ 0.66% ಡೌನು, ಜರ್ಮನಿ 1.04% ಅಪ್ಪು, ಫ್ರಾನ್ಸ್ 0.88% ಅಪ್ಪು, UK 0.67% ಅಪ್ಪು ಹಾಗೂ ನ್ಯಾಸ್ಡ್ಯಾಕು 0.51% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.